ಇಷ್ಟು ದಿನ ಟೆಂಟ್ ಹಾಕಿರಲಿಲ್ಲ ಅವರು, ಇವತ್ತು ಟೆಂಟ್ ಹಾಕ್ತಾ ಇದ್ದಾರೆ. ಐ ಡೋಂಟ್ ನೋ ಅವ್ರು ಯಾಕೆ ಟೆಂಟ್ ಹಾಕಿದ್ದಾರೆ ಅಂತ. ಯಾಕೆಂದರೆ ಅವ್ರ ಬೇಡಿಕೆ ಏನಿತ್ತು, ನಾವು ಭೂಮಿ ಕೊಡ್ತೀವಿ ಅಂತ ಸರ್ಕಾರ ಕೂಡ ತಗೊಳ್ಳೋಕ್ಕೆ ರೆಡಿ ಆಗಿದೆ. ಮತ್ತು ಸರ್ಕಾರ ಅವರಿಗೆ ಬೇಕಾಗಿರುವಂಥ ಬೇಡಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವರಿಗೆ ಚೆಕ್ಕನ್ನು ಕೊಡಲಾಗಿದೆ. ಇವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಪರಿಹಾರ ಕೊಡ್ತಾರೆ. ಬಟ್ ಇವ್ರಿಗೆ ಪ್ರಾಬ್ಲಮ್ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಭೂಮಿ ಕೊಡ್ತಾ ಇರೋರಿಗೆ ಪ್ರಾಬ್ಲಮ್ ಏನು? ಅವ್ರು ಯಾಕೆ ಟೆಂಟ್ ಹಾಕ್ಕೊಂಡಿದ್ದಾರೆ? ಅವ್ರು ಯಾಕೆ ಕುಮಾರಸ್ವಾಮಿ ಅವ್ರನ್ನ ತಡೀಬೇಕು ಅಂತ ಕಾಯ್ತಾ ಇದ್ದಾರೆ? ಅವ್ರಿಗೂ ಕುಮಾರಸ್ವಾಮಿ ಅವ್ರಿಗೂ ಏನು ಸಂಬಂಧ? ಇಟ್ಸ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಸರ್ಕಾರ ಮತ್ತು ಭೂಮಿ ಕೊಡ್ತಾ ಇರೋರು. ನಾವು ಭೂಮಿ ಕೊಡ್ತಾ ಇದ್ದೀವಿ, ಸರ್ಕಾರ ತಗೊಳ್ತಾ ಇದೆ. ಮಧ್ಯದಲ್ಲಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಅವ್ರಿಗೆ ಆಕ್ಷೇಪ ಏನು? ಕುಮಾರಸ್ವಾಮಿ ಅವ್ರಿಗೂ ಇವ್ರಿಗೂ ಏನು ಸಂಬಂಧ? ಇವ್ರು ಯಾಕೆ ಕುಮಾರಸ್ವಾಮಿ ಅವ್ರನ್ನ ತಡೀತಾರೆ? ಇವರೇನಾದರೂ ಭೂಮಿ ಕೊಡೋರನ್ನ ನೀವು ಭೂಮಿ ಕೊಡ್ತಾ ಇರೋರು ಕೊಡಬಾರ್ದು ಅಂತ ಏನಾದರೂ ಇವ್ರ ವಿರುದ್ಧ ಅಲ್ಲೇನಾದರೂ ಪ್ರತಿಭಟನೆ ಮಾಡಿದರೆ, ಭೂಮಿ ಕೊಡೋರು ಯಾಕಪ್ಪ ನಮ್ಮ ವಿರುದ್ಧ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಅಂತ ಹೋಗಿ ರಸ್ತೆ ತಡೆದ್ರೂ ಒಂದು ಅರ್ಥ ಇದೆ. ನಿಮಗೂ ಈ ಪ್ರತಿಭಟನೆಗೂ ಸಂಬಂಧನೇ ಇಲ್ಲ. ನೀವು ಕೊಡೋರು ಕೊಡ್ತೀರಿ, ಕೊಡ್ರಪ್ಪ. ಕೊಡದೇ ಇರೋರ ಪರ ತಾನೇ ಇವರು ಹೋರಾಟ ಮಾಡ್ತಾ ಇರೋದು. ನಿಮಗೇನು ಮಧ್ಯದಲ್ಲಿ ರಾಜಕೀಯ? ನೀವು ಯಾಕೆ ಬಂದು ಕುಮಾರಸ್ವಾಮಿ ಅವ್ರನ್ನ ಪ್ರಶ್ನೆ ಮಾಡ್ತೀರಿ? ಯಾಕೆ ಪ್ರಶ್ನೆ ಮಾಡಬೇಕು? ನನಗೆ ಈ ಲಾಜಿಕ್ ಅರ್ಥ ಆಗ್ತಾ ಇಲ್ಲ. ಯಾಕೆ? ಇದಕ್ಕೆ ಸಂಬಂಧಪಟ್ಟಂಥ ಒಂದು ಬ್ರೇಕಿಂಗ್ ಇದೆ, ಬನ್ನಿ ನೋಡೋಣ. ಎಸ್, ಆಲ್ ರೈಟ್. ಈಗೇನು ಅಲ್ಲಿ ನಡೆಯಲಿಕ್ಕೆ ಹೊರಟಿದೆ ಈ ಎಲ್ಲ ಹೈಡ್ರಾಮಾಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ ವೀರೇಶ್ ಈಗ ಬಿಡದಿಯಲ್ಲೇ ಇದ್ದಾರೆ. ಅವ್ರನ್ನ ನಾನು ಸಂಪರ್ಕಿಸ್ತೇನೆ. ಅದಕ್ಕಿಂತ ಮುಂಚೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಿದ್ದಾರೆ, ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ತೀನಿ. ನಮ್ಮೊಂದಿಗೆ ಕಾಂಗ್ರೆಸ್ ವಕ್ತಾರರಾದಂಥ ನಂದನ್ ಕಶ್ಯಪ್ ಜಾಯ್ನ್ ಆಗಿದ್ದಾರೆ. ನಂದನ್ ಅವರೇ, ತಮಗೆ ಸ್ವಾಗತ. ಅದೇ ರೀತಿ JDS ವಕ್ತಾರರಾದಂಥ ರಿಷಿಕ್ ಗೌಡ ಜಾಯ್ನ್ ಆಗಿದ್ದಾರೆ. ರಿಷಿಕ್, ತಮಗೂ ಸ್ವಾಗತ. ಇನ್ನು BJPಯ ವಕ್ತಾರರಾದಂತಹ ರತನ್ ಪೂಜಾರಿ ಇದ್ದಾರೆ. ರತನ್, ತಮಗೂ ಸ್ವಾಗತ. ಎಸ್ ವೀರೇಶ್, ಈಗ ಯಾರು ರೈತರು ಭೂಮಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅವ್ರ ಪರವಾಗಿ ಕುಮಾರಸ್ವಾಮಿ ಅವರ ಹೋರಾಟಕ್ಕೆ ಬರ್ತಾ ಇದ್ದಾರೆ. ಸರಿನಾ? ಯಾರು ಭೂಮಿ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅವರಂತೂ ಭೂಮಿ ಕೊಡ್ತಾರೆ, ಪರಿಹಾರ ತಗೊಳ್ತಾರೆ. ಅವ್ರಿಗೇನು ಪ್ರಾಬ್ಲಮ್ಮು? ಅವ್ರು ಯಾಕೆ ರಸ್ತೆ ತಡೆ ಮಾಡ್ತಾರೆ? ಅವ್ರಿಗೇನು ಮಧ್ಯದಲ್ಲಿ? ಇದು ಪಾಲಿಟಿಕ್ಸ್ ಅವ್ರದ್ದು. ನಿಮ್ಮನ್ನು ಯಾರು ಚಕಾರ ಎತ್ತಿಲ್ಲ ತಾನೆ. ಕೊಡೋರು ಕೊಡ್ತಿದ್ರೆ ಕೊಡ್ರಿ ಅಪ್ಪ, ಪಾಪ ನಿಮ್ದು ಐತಿ ಜಮೀನು. ನಿಮಗೇನು ಅಲ್ಲಿ ಮಧ್ಯದಲ್ಲಿ ನಾನು ಕುಮಾರಸ್ವಾಮಿ ಅವ್ರನ್ನ ತಡಿತೀನಿ ಅಂತ ಹೋಗೋದು? ಖಂಡಿತವಾಗಿಯೂ ರಾಧಾ, ಒಂದು ಕಡೆ ಬಿಡದಿಯ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಧಕ ಬಾಧಕಗಳ ವಿಚಾರವನ್ನ ಚರ್ಚೆಯನ್ನ ಮಾಡೋಣ, ರೈತರ ಸಮ್ಮುಖದಲ್ಲೇ ಚರ್ಚೆ ಮಾಡೋಣ ಅಂತೇಳಿ ಕುಮಾರಸ್ವಾಮಿ ಅವರು ಬಿಡದಿಯ ಬೈರಮಂಗಲಕ್ಕೆ ಆಗಮಿಸ್ತಾ ಇರುವಂತದ್ದು ದೃಶ್ಯದಲ್ಲೂ ಸಹ ನೋಡ್ತಾ ಇರಬಹುದು. ಇವತ್ತು DK ಶಿವಕುಮಾರ್ ಅವರಿಗೆ, ಮುಖ್ಯಮಂತ್ರಿ ಅವರಿಗೆ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಪಂಥವನ್ನು ನೀಡಿದ್ರು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ವೇದಿಕೆ ನಿರ್ಮಾಣ ಆಗಿರುವಂತದ್ದು ದೃಶ್ಯದಲ್ಲೂ ಸಹ ನೋಡ್ತಾ ಇರಬಹುದಂತದ್ದು. ಇಡೀ ವೇದಿಕೆಯಲ್ಲಿ ಕೇವಲ 2 ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿರುವಂತದ್ದು. ಒಂದು HD ಕುಮಾರಸ್ವಾಮಿ ಅವರಿಗೆ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೂ ಸಹ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿರುವಂತದ್ದು. ಕುಮಾರಸ್ವಾಮಿ ಅವರು ಈಗಾಗಲೇ ಬಹಿರಂಗ ಚರ್ಚೆಗೆ ಆಹ್ವಾನವನ್ನ ಮಾಡಿ ಬೆಂಗಳೂರಿನಿಂದ ಬಿಡದಿಗೆ ಆಗಮಿಸ್ತಾ ಇರುವಂತದ್ದು. ಅದರ ಜೊತೆಗೂ ಸಹ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಒಂದು ಕಡೆ ನಾವು ಭೂಮಿಯನ್ನ ಕೊಡಲ್ಲ ಅಂತ ಹೇಳಿ ಕಳೆದ 450 ದಿನಗಳಿಂದ ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅವರು ಕುಮಾರಸ್ವಾಮಿ ಅವರ ಜೊತೆಗೂಡಿ ಇವತ್ತು ಹೋರಾಟಕ್ಕೆ ಮುಂದಾಗ್ತಾ ಇರುವಂತದ್ದು. ಇನ್ನೊಂದು ಕಡೆ ನಾವು ಭೂಮಿಯನ್ನ ಕೊಡ್ತೀವಿ ಅಂತ ಹೇಳಿನೂ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಈಗಾಗಲೇ ಅವರು ಇವತ್ತಿನಿಂದ ಒಂದು ಹೊಸದಾಗಿ ಟೆಂಟ್ ಅನ್ನ ಹಾಕೊಂಡು ನಾವು ಭೂಮಿಯನ್ನ ಕೊಡ್ತೀವಿ ಮತ್ತು ಕುಮಾರಸ್ವಾಮಿ ಅವರನ್ನ ನಾವು ಪ್ರಶ್ನೆಯನ್ನ ಮಾಡ್ಲಿಕ್ಕೂ ಸಹ ರೆಡಿ ಆಗಿದ್ದೀವಿ ಅಂತ ಹೇಳಿ ಸಜ್ಜಾಗಿರುವಂತವರು. ಅವರ ವಾದ ಒಂದೇ, ಕುಮಾರಸ್ವಾಮಿ ಅವರಿಂದನೇ ಈ ಬಿಡದಿ ಟೌನ್ಶಿಪ್ ಯೋಜನೆ ಆರಂಭವಾಗಿರುವಂತದ್ದು ಮತ್ತು ರೆಡ್ ಝೋನ್ ಹಾಕಿರುವ ಹಿನ್ನೆಲೆಯಲ್ಲೇ ನಮಗೆ ಯಾವುದೇ ರೀತಿಯಾಗಿ ಆ ಭೂಮಿಯನ್ನ ಮಾರಾಟ ಮಾಡ್ಲಿಕ್ಕೂ ಆಗ್ತಾ ಇಲ್ಲ ಅನ್ನೋ ಒಂದು ವಾದವನ್ನ ಮಂಡನೆ ಮಾಡೋದ್ರ ಜೊತೆಗೂ ಸಹ ಕುಮಾರಸ್ವಾಮಿ ಅವರನ್ನ ಪ್ರಶ್ನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ರದಾ, ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಈ ಬಹಿರಂಗ ಚರ್ಚೆಯ ವೇದಿಕೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ, ಸರ್ಕಾರಿ ಅಧಿಕಾರಿಗಳು ಬರ್ತಾರೋ ಇಲ್ವೋ ಅನ್ನೋದನ್ನ ಈ ಹೋರಾಟ ಸಮಿತಿಯ ಅಧ್ಯಕ್ಷರಿದ್ದಾರೆ, ಅವರು ಸಹ ಕೇಳ್ತೀನಿ. ಯಜಮಾನ್ರೆ, ಈಗ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ, ಎಷ್ಟು ಗಂಟೆಗೆ ಬರ್ತಾರೆ? ಕುಮಾರಸ್ವಾಮಿ ಅವರ ಜೊತೆಗೆ
ಯಾರು ಅವ್ರ ಜೊತೆಗೆ ಚರ್ಚೆ ಕೂಡುವಂತವ್ರು? ಇವಾಗ ಕುಮಾರಸ್ವಾಮಿ ಜೊತೆ ಚರ್ಚೆ ಕೊಡುವಂತವ್ರು ನನಗೆ ಇನ್ನು ಮಾಹಿತಿ ಗೊತ್ತಿಲ್ಲ ಸರ್. ಅವ್ರು ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರು ಬರ್ತಾರೆ ಬಹಿರಂಗ ಸಭೆಗೆ ಅಂತ ಇಲ್ಲಿ ಸಭೆ ಕರೆದಿದ್ದಾರೆ. ಕುಮಾರಸ್ವಾಮಿ ಅವರು ಬರ್ಬೋದು, ಅವ್ರ ಜೊತೆಗೂಡಿ ಯಾರು ಬರ್ತಾರೆ ಅಂತ ನನಗೆ ಮಾಹಿತಿ ಗೊತ್ತಿಲ್ಲ. ಈಗ ಸರ್ಕಾರದಿಂದ ನಿಮ್ಮನ್ನ ಯಾರಾದ್ರೂ ಸಂಪರ್ಕ ಮಾಡಿದ್ರೆ, ಅಧಿಕಾರಿಗಳಾಗಿರ್ಬೋದು ಯಾರಾದ್ರೂ? ಇಲ್ಲಿ ಈ 9,600 ಎಕರೆ ಏನು ಮಾರ್ಚ್ 16, 2025 ಅಧಿಕೃತ ಅಧಿಸೂಚನೆ ಹೊರಡಿಸ್ತಾರೆ. ಅವಾಗಿಂದ ನಾವು ಜಿಲ್ಲಾಧಿಕಾರಿ ಕೊಟ್ಟಿದ್ದೀವಿ, ಡಿಸಿ ತಹಸೀಲ್ದಾರ್ ಕೊಟ್ಟಿದ್ದೀವಿ. ಎಲ್ಲಿ ಇವತ್ತು ಯಾರಾದ್ರೂ ಅಧಿಕಾರಿಗಳು ಬರ್ತೀನಿ ಅಂತ ಹೇಳಿದಾರ? ಯಾರು ಬರ್ತಾರೆ? ಮೊದಲಿಂದಾನೇ ಬರ್ತಾ ಇಲ್ಲ ಸರ್. ನಾವು 471 ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಯಾವ ಅಧಿಕಾರಿನೂ ಬಂದಿಲ್ಲ, ಯಾವ ರಾಜಕೀಯನೂ ಬಂದು ಕೇಳಿಲ್ಲ. ಅವರಿಷ್ಟಕ್ಕೆ ಅವ್ರು ಮಾಡ್ಕೊಂಡು ಹೋಯ್ತಾವ್ರೆ. ಈ ಭಾಗದ ಶಾಸಕ 3 ಸಾವಿರ ಶಾಸಕನಾಗವನೆ. ಇಲ್ಲಿ ಬಂದು ರೈತರ ಬಗ್ಗೆ ಕಾಳಜಿ ಇಲ್ಲ. ರೈತರ ಸಭೆ ಕರೆದಿ ನೀವು ಕೊಡ್ತೀರಾ ಬಿಡ್ತೀರಾ ಅಂತ ಒಂದು ಮಾತು ಕೇಳಿಲ್ಲ. ಅವನಿಷ್ಟ ಅವನು ಮಾತು ಮಾಡ್ಕೊಂಡು ಹೋಯ್ತಾವನೆ. ಅದ ಇವ್ರು ಹೇಳ್ತಾ ಇರುವಂತದ್ದು ಏನಂತಂದ್ರೆ, ಕುಮಾರಸ್ವಾಮಿ ಅವರು ನಮ್ಮ ಜೊತೆಗೂಡಿ ನಾವು ಭೂಮಿಯನ್ನ ಕೊಡೋದಿಲ್ಲ ಅಂತ ಏನು ಹೋರಾಟವನ್ನ ಮಾಡ್ತಾ ಇದೀವಿ, ನಮಗೆ ಬೆಂಬಲವನ್ನ ಕೊಟ್ಟು ಇವತ್ತು ಬಹಿರಂಗ ಚರ್ಚೆಗೆ ಮುಖ್ಯಮಂತ್ರಿ ಅವರನ್ನ ಆಹ್ವಾನವನ್ನ ಮಾಡಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವರ ಜೊತೆಗೆ ಚರ್ಚೆಗೆ ಯಾರು ಬರ್ತಾರೆ ಅನ್ನೋದು ಈ ಕ್ಷಣದವರೆಗೂ ಸಹ ಇಲ್ಲಿನ ರೈತರಿಗೆ ಮಾಹಿತಿ ಇಲ್ಲ. ಆಲ್ ರೈಟ್, ಓಕೆ. ಅಲ್ಲಿ ನಡೀತಾ ಇರುವಂತಹ ಲೇಟೆಸ್ಟ್ ಡೆವಲಪ್ಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೇನೆ. ವೀರೇಶ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಎಲ್ಲ ಅಪ್ಡೇಟ್ಸ್ಗಾಗಿ.